ಖಾಸಗಿ ಬಸ್ನಲ್ಲಿ ಅಕ್ರಮವಾಗಿ ಹಣ ಮತ್ತು ಬಂಗಾರವನ್ನ ಸಾಗಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪತ್ತೆಯಾಗಿದೆ 49 ಲಕ್ಷ ನಗದು ಹಣ ಹಾಗೆ 401.4 ಗ್ರಾಂ ಚಿನ್ನದ ಬಳೆ ಪತ್ತೆ ಹಚ್ಚಿದ್ದಾರೆ. ಬಸ್ನಿಂದ ಇಳಿದು ಆಟೋದಲ್ಲಿ ತೆರಳುತ್ತಿದ್ದ ವೇಳೆ ವ್ಯಕ್ತಿಯೊಬ್ಬ ಲಾಕ್ ಆಗಿದ್ದಾನೆ. ಭಟ್ಕಳ ಮಾರ್ಗವಾಗಿ ಮಂಗಳೂರಿಗೆ ತೆರಳುತ್ತಾ ಇದ್ದಂತಹ ಬಸ್ ಅದು ಮುಂಬೈನಿಂದ ಭಟ್ಕಳ ಮಾರ್ಗವಾಗಿ ತೆರಳುತ್ತಾ ಇತ್ತು ಅನ್ನೋ ಮಾಹಿತಿ ಇದೆ. ಶಹಾರಾ ಠಾಣೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಇದು. ಓರ್ವನನ್ನ ವಶಕ್ಕೆ ಪಡೆದು ನೋಡಿ ಬಳೆ ದುಡ್ಡು ಪೊಲೀಸರಿಂದ ವಿಚಾರಣೆ ಮುಂದುವರೆದಿದೆ. ಮೊಹಮ್ಮದ್ ಇರ್ಫಾನ್ ಹಾಗೂ ಮತ್ತೊಬ್ಬನ ಮೇಲೆ ಕೇಸ್ ಆಗಿದೆ. ಭಟ್ಕಳ ಶಹಾರಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು. ಖಾಸಗಿ ಬಸ್ನಲ್ಲಿ ಅಕ್ರಮವಾಗಿ ಹಣ ಮತ್ತು ಬಂಗಾರವನ್ನ ಸಾಗಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪತ್ತೆಯಾಗಿದೆ 49 ಲಕ್ಷ ನಗದು ಹಣ ಹಾಗೆ 401.4 ಗ್ರಾಂ ಚಿನ್ನದ ಬಳೆ ಪತ್ತೆ ಹಚ್ಚಿದ್ದಾರೆ. ಬಸ್ನಿಂದ ಇಳಿದು ಆಟೋದಲ್ಲಿ ತೆರಳುತ್ತಿದ್ದ ವೇಳೆ ವ್ಯಕ್ತಿಯೊಬ್ಬ ಲಾಕ್ ಆಗಿದ್ದಾನೆ. ಭಟ್ಕಳ ಮಾರ್ಗವಾಗಿ ಮಂಗಳೂರಿಗೆ ತೆರಳುತ್ತಾ ಇದ್ದಂತಹ ಬಸ್ ಅದು ಮುಂಬೈನಿಂದ ಭಟ್ಕಳ ಮಾರ್ಗವಾಗಿ ತೆರಳುತ್ತಾ ಇತ್ತು ಅನ್ನೋ ಮಾಹಿತಿ ಇದೆ. ಶಹಾರಾ ಠಾಣೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಇದು. ಓರ್ವನನ್ನ ವಶಕ್ಕೆ ಪಡೆದು ನೋಡಿ ಬಳೆ ದುಡ್ಡು ಪೊಲೀಸರಿಂದ ವಿಚಾರಣೆ ಮುಂದುವರೆದಿದೆ. ಮೊಹಮ್ಮದ್ ಇರ್ಫಾನ್ ಹಾಗೂ ಮತ್ತೊಬ್ಬನ ಮೇಲೆ ಕೇಸ್ ಆಗಿದೆ. ಭಟ್ಕಳ ಶಹಾರಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು. ಖಾಸಗಿ ಬಸ್ನಲ್ಲಿ ಅಕ್ರಮವಾಗಿ ಹಣ ಮತ್ತು ಬಂಗಾರವನ್ನ ಸಾಗಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪತ್ತೆಯಾಗಿದೆ 49 ಲಕ್ಷ ನಗದು ಹಣ ಹಾಗೆ 401.4 ಗ್ರಾಂ ಚಿನ್ನದ ಬಳೆ ಪತ್ತೆ ಹಚ್ಚಿದ್ದಾರೆ. ಬಸ್ನಿಂದ ಇಳಿದು ಆಟೋದಲ್ಲಿ ತೆರಳುತ್ತಿದ್ದ ವೇಳೆ ವ್ಯಕ್ತಿಯೊಬ್ಬ ಲಾಕ್ ಆಗಿದ್ದಾನೆ. ಭಟ್ಕಳ ಮಾರ್ಗವಾಗಿ ಮಂಗಳೂರಿಗೆ ತೆರಳುತ್ತಾ ಇದ್ದಂತಹ ಬಸ್ ಅದು ಮುಂಬೈನಿಂದ ಭಟ್ಕಳ ಮಾರ್ಗವಾಗಿ ತೆರಳುತ್ತಾ ಇತ್ತು ಅನ್ನೋ ಮಾಹಿತಿ ಇದೆ. ಶಹಾರಾ ಠಾಣೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಇದು. ಓರ್ವನನ್ನ ವಶಕ್ಕೆ ಪಡೆದು ನೋಡಿ ಬಳೆ ದುಡ್ಡು ಪೊಲೀಸರಿಂದ ವಿಚಾರಣೆ ಮುಂದುವರೆದಿದೆ. ಮೊಹಮ್ಮದ್ ಇರ್ಫಾನ್ ಹಾಗೂ ಮತ್ತೊಬ್ಬನ ಮೇಲೆ ಕೇಸ್ ಆಗಿದೆ. ಭಟ್ಕಳ ಶಹಾರಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು. ಖಾಸಗಿ ಬಸ್ನಲ್ಲಿ ಅಕ್ರಮವಾಗಿ ಹಣ ಮತ್ತು ಬಂಗಾರವನ್ನ ಸಾಗಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪತ್ತೆಯಾಗಿದೆ 49 ಲಕ್ಷ ನಗದು ಹಣ ಹಾಗೆ 401.4 ಗ್ರಾಂ ಚಿನ್ನದ ಬಳೆ ಪತ್ತೆ ಹಚ್ಚಿದ್ದಾರೆ. ಬಸ್ನಿಂದ ಇಳಿದು ಆಟೋದಲ್ಲಿ ತೆರಳುತ್ತಿದ್ದ ವೇಳೆ ವ್ಯಕ್ತಿಯೊಬ್ಬ ಲಾಕ್ ಆಗಿದ್ದಾನೆ. ಭಟ್ಕಳ ಮಾರ್ಗವಾಗಿ ಮಂಗಳೂರಿಗೆ ತೆರಳುತ್ತಾ ಇದ್ದಂತಹ ಬಸ್ ಅದು ಮುಂಬೈನಿಂದ ಭಟ್ಕಳ ಮಾರ್ಗವಾಗಿ ತೆರಳುತ್ತಾ ಇತ್ತು ಅನ್ನೋ ಮಾಹಿತಿ ಇದೆ. ಶಹಾರಾ ಠಾಣೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಇದು. ಓರ್ವನನ್ನ ವಶಕ್ಕೆ ಪಡೆದು ನೋಡಿ ಬಳೆ ದುಡ್ಡು ಪೊಲೀಸರಿಂದ ವಿಚಾರಣೆ ಮುಂದುವರೆದಿದೆ. ಮೊಹಮ್ಮದ್ ಇರ್ಫಾನ್ ಹಾಗೂ ಮತ್ತೊಬ್ಬನ ಮೇಲೆ ಕೇಸ್ ಆಗಿದೆ. ಭಟ್ಕಳ ಶಹಾರಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು. ಖಾಸಗಿ ಬಸ್ನಲ್ಲಿ ಅಕ್ರಮವಾಗಿ ಹಣ ಮತ್ತು ಬಂಗಾರವನ್ನ ಸಾಗಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪತ್ತೆಯಾಗಿದೆ 49 ಲಕ್ಷ ನಗದು ಹಣ ಹಾಗೆ 401.4 ಗ್ರಾಂ ಚಿನ್ನದ ಬಳೆ ಪತ್ತೆ ಹಚ್ಚಿದ್ದಾರೆ. ಬಸ್ನಿಂದ ಇಳಿದು ಆಟೋದಲ್ಲಿ ತೆರಳುತ್ತಿದ್ದ ವೇಳೆ ವ್ಯಕ್ತಿಯೊಬ್ಬ ಲಾಕ್ ಆಗಿದ್ದಾನೆ. ಭಟ್ಕಳ ಮಾರ್ಗವಾಗಿ ಮಂಗಳೂರಿಗೆ ತೆರಳುತ್ತಾ ಇದ್ದಂತಹ ಬಸ್ ಅದು ಮುಂಬೈನಿಂದ ಭಟ್ಕಳ ಮಾರ್ಗವಾಗಿ ತೆರಳುತ್ತಾ ಇತ್ತು ಅನ್ನೋ ಮಾಹಿತಿ ಇದೆ. ಶಹಾರಾ ಠಾಣೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಇದು. ಓರ್ವನನ್ನ ವಶಕ್ಕೆ ಪಡೆದು ನೋಡಿ ಬಳೆ ದುಡ್ಡು ಪೊಲೀಸರಿಂದ ವಿಚಾರಣೆ ಮುಂದುವರೆದಿದೆ. ಮೊಹಮ್ಮದ್ ಇರ್ಫಾನ್ ಹಾಗೂ ಮತ್ತೊಬ್ಬನ ಮೇಲೆ ಕೇಸ್ ಆಗಿದೆ. ಭಟ್ಕಳ ಶಹಾರಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು.
ಖಾಸಗಿ ಬಸ್ನಲ್ಲಿ ಅಕ್ರಮವಾಗಿ ಹಣ ಮತ್ತು ಬಂಗಾರವನ್ನ ಸಾಗಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪತ್ತೆಯಾಗಿದೆ 49 ಲಕ್ಷ ನಗದು ಹಣ ಹಾಗೆ 401.4 ಗ್ರಾಂ ಚಿನ್ನದ ಬಳೆ ಪತ್ತೆ ಹಚ್ಚಿದ್ದಾರೆ. ಬಸ್ನಿಂದ ಇಳಿದು ಆಟೋದಲ್ಲಿ ತೆರಳುತ್ತಿದ್ದ ವೇಳೆ ವ್ಯಕ್ತಿಯೊಬ್ಬ ಲಾಕ್ ಆಗಿದ್ದಾನೆ. ಭಟ್ಕಳ ಮಾರ್ಗವಾಗಿ ಮಂಗಳೂರಿಗೆ ತೆರಳುತ್ತಾ ಇದ್ದಂತಹ ಬಸ್ ಅದು ಮುಂಬೈನಿಂದ ಭಟ್ಕಳ ಮಾರ್ಗವಾಗಿ ತೆರಳುತ್ತಾ ಇತ್ತು ಅನ್ನೋ ಮಾಹಿತಿ ಇದೆ. ಶಹಾರಾ ಠಾಣೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಇದು. ಓರ್ವನನ್ನ ವಶಕ್ಕೆ ಪಡೆದು ನೋಡಿ ಬಳೆ ದುಡ್ಡು ಪೊಲೀಸರಿಂದ ವಿಚಾರಣೆ ಮುಂದುವರೆದಿದೆ. ಮೊಹಮ್ಮದ್ ಇರ್ಫಾನ್ ಹಾಗೂ ಮತ್ತೊಬ್ಬನ ಮೇಲೆ ಕೇಸ್ ಆಗಿದೆ. ಭಟ್ಕಳ ಶಹಾರಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು. ಖಾಸಗಿ ಬಸ್ನಲ್ಲಿ ಅಕ್ರಮವಾಗಿ ಹಣ ಮತ್ತು ಬಂಗಾರವನ್ನ ಸಾಗಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪತ್ತೆಯಾಗಿದೆ 49 ಲಕ್ಷ ನಗದು ಹಣ ಹಾಗೆ 401.4 ಗ್ರಾಂ ಚಿನ್ನದ ಬಳೆ ಪತ್ತೆ ಹಚ್ಚಿದ್ದಾರೆ. ಬಸ್ನಿಂದ ಇಳಿದು ಆಟೋದಲ್ಲಿ ತೆರಳುತ್ತಿದ್ದ ವೇಳೆ ವ್ಯಕ್ತಿಯೊಬ್ಬ ಲಾಕ್ ಆಗಿದ್ದಾನೆ. ಭಟ್ಕಳ ಮಾರ್ಗವಾಗಿ ಮಂಗಳೂರಿಗೆ ತೆರಳುತ್ತಾ ಇದ್ದಂತಹ ಬಸ್ ಅದು ಮುಂಬೈನಿಂದ ಭಟ್ಕಳ ಮಾರ್ಗವಾಗಿ ತೆರಳುತ್ತಾ ಇತ್ತು ಅನ್ನೋ ಮಾಹಿತಿ ಇದೆ. ಶಹಾರಾ ಠಾಣೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಇದು. ಓರ್ವನನ್ನ ವಶಕ್ಕೆ ಪಡೆದು ನೋಡಿ ಬಳೆ ದುಡ್ಡು ಪೊಲೀಸರಿಂದ ವಿಚಾರಣೆ ಮುಂದುವರೆದಿದೆ. ಮೊಹಮ್ಮದ್ ಇರ್ಫಾನ್ ಹಾಗೂ ಮತ್ತೊಬ್ಬನ ಮೇಲೆ ಕೇಸ್ ಆಗಿದೆ. ಭಟ್ಕಳ ಶಹಾರಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು. ಖಾಸಗಿ ಬಸ್ನಲ್ಲಿ ಅಕ್ರಮವಾಗಿ ಹಣ ಮತ್ತು ಬಂಗಾರವನ್ನ ಸಾಗಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪತ್ತೆಯಾಗಿದೆ 49 ಲಕ್ಷ ನಗದು ಹಣ ಹಾಗೆ 401.4 ಗ್ರಾಂ ಚಿನ್ನದ ಬಳೆ ಪತ್ತೆ ಹಚ್ಚಿದ್ದಾರೆ. ಬಸ್ನಿಂದ ಇಳಿದು ಆಟೋದಲ್ಲಿ ತೆರಳುತ್ತಿದ್ದ ವೇಳೆ ವ್ಯಕ್ತಿಯೊಬ್ಬ ಲಾಕ್ ಆಗಿದ್ದಾನೆ. ಭಟ್ಕಳ ಮಾರ್ಗವಾಗಿ ಮಂಗಳೂರಿಗೆ ತೆರಳುತ್ತಾ ಇದ್ದಂತಹ ಬಸ್ ಅದು ಮುಂಬೈನಿಂದ ಭಟ್ಕಳ ಮಾರ್ಗವಾಗಿ ತೆರಳುತ್ತಾ ಇತ್ತು ಅನ್ನೋ ಮಾಹಿತಿ ಇದೆ. ಶಹಾರಾ ಠಾಣೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಇದು. ಓರ್ವನನ್ನ ವಶಕ್ಕೆ ಪಡೆದು ನೋಡಿ ಬಳೆ ದುಡ್ಡು ಪೊಲೀಸರಿಂದ ವಿಚಾರಣೆ ಮುಂದುವರೆದಿದೆ. ಮೊಹಮ್ಮದ್ ಇರ್ಫಾನ್ ಹಾಗೂ ಮತ್ತೊಬ್ಬನ ಮೇಲೆ ಕೇಸ್ ಆಗಿದೆ. ಭಟ್ಕಳ ಶಹಾರಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು. ಖಾಸಗಿ ಬಸ್ನಲ್ಲಿ ಅಕ್ರಮವಾಗಿ ಹಣ ಮತ್ತು ಬಂಗಾರವನ್ನ ಸಾಗಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪತ್ತೆಯಾಗಿದೆ 49 ಲಕ್ಷ ನಗದು ಹಣ ಹಾಗೆ 401.4 ಗ್ರಾಂ ಚಿನ್ನದ ಬಳೆ ಪತ್ತೆ ಹಚ್ಚಿದ್ದಾರೆ. ಬಸ್ನಿಂದ ಇಳಿದು ಆಟೋದಲ್ಲಿ ತೆರಳುತ್ತಿದ್ದ ವೇಳೆ ವ್ಯಕ್ತಿಯೊಬ್ಬ ಲಾಕ್ ಆಗಿದ್ದಾನೆ. ಭಟ್ಕಳ ಮಾರ್ಗವಾಗಿ ಮಂಗಳೂರಿಗೆ ತೆರಳುತ್ತಾ ಇದ್ದಂತಹ ಬಸ್ ಅದು ಮುಂಬೈನಿಂದ ಭಟ್ಕಳ ಮಾರ್ಗವಾಗಿ ತೆರಳುತ್ತಾ ಇತ್ತು ಅನ್ನೋ ಮಾಹಿತಿ ಇದೆ. ಶಹಾರಾ ಠಾಣೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಇದು. ಓರ್ವನನ್ನ ವಶಕ್ಕೆ ಪಡೆದು ನೋಡಿ ಬಳೆ ದುಡ್ಡು ಪೊಲೀಸರಿಂದ ವಿಚಾರಣೆ ಮುಂದುವರೆದಿದೆ. ಮೊಹಮ್ಮದ್ ಇರ್ಫಾನ್ ಹಾಗೂ ಮತ್ತೊಬ್ಬನ ಮೇಲೆ ಕೇಸ್ ಆಗಿದೆ. ಭಟ್ಕಳ ಶಹಾರಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು.